ನಮಸ್ತೆ. 5/2/2026 ಗುರುವಾರ, ಫೆಬ್ರವರಿ 5, 2026 ಥರ್ಸ್ಡೇ. ಇವತ್ತಿನ ದಿನ ವಿಶೇಷಗಳನ್ನ ನೋಡೋಣ. ಚತುರ್ಥಿ ತಿಥಿ ಅಂದರೆ 4ನೇ ತಿಥಿ ರಾತ್ರಿ 12:22ವರೆಗಿದೆ. ಆಮೇಲೆ ಬರೋದು ಪಂಚಮಿ. ಬರುವಂಥ ಪಂಚಮಿ ತಿಥಿ ಶುಭ ತಿಥಿ. ಅದೇ ಸಮಯದಲ್ಲಿ ಇವತ್ತಿರುವ ನಕ್ಷತ್ರಗಳು ಉತ್ತರ ಫಾಲ್ಗುಣಿ ಅಥವಾ ಉತ್ತರ ನಕ್ಷತ್ರ ರಾತ್ರಿ 10:57ವರೆಗಿದೆ. ಆನಂತರ ಬರೋದು ಹಸ್ತ ನಕ್ಷತ್ರ. ಉತ್ತರ ನಕ್ಷತ್ರ ಇರುವವರೆಗೂ ಅಂದರೆ ರಾತ್ರಿ 10:57 ಹೆಚ್ಚು ಕಮ್ಮಿ 11 ಗಂಟೆಯಿಂದ ಇಟ್ಕೋಬೋದು. ಅಲ್ಲಿಯವರೆಗೂ 50% ಚೆನ್ನಾಗಿದೆ. ಒಂದು ಕಡೆ ಕುಲವೃದ್ಧಿ ಅಂತಂದರೆ ಇನ್ನೊಂದು ಕಡೆ ಮರಣ ಯೋಗವು. ಆದ್ದರಿಂದ ಕೆಲವು ಕಾರ್ಯಗಳನ್ನು ಯೋಚನೆ ಮಾಡಬೇಕಾಗ್ತದೆ. ರಾತ್ರಿ 10:57 ಮೇಲೆ ಅಂದರೆ ಹೆಚ್ಚು ಕಮ್ಮಿ 11 ಗಂಟೆಯ ಮೇಲೆ ಬರುವಂಥ ಹಸ್ತ ನಕ್ಷತ್ರ ಶುಭವಾಗಿದೆ. ಆದ್ದರಿಂದ ಈ ಕಾರ್ಯಗಳನ್ನು ಖಂಡಿತವಾಗಿಯೂ ಯೋಚನೆ ಮಾಡಬೇಕು. ಯಾಕೆಂತಂದರೆ 50% ಅಂತಂದಾಗ ಶುಭ ಕಾರ್ಯಗಳು ಮಾಡೋಕ್ಕಾಗಲ್ಲ. ಆದ್ದರಿಂದ ಗಮನ ಕೊಡಿ. ಇವತ್ತಿನ ದಿನ ಕನ್ಯಾ ರಾಶಿ ಅಂದರೆ ದಿನ ಪೂರ್ತಿ ಕನ್ಯಾ ರಾಶಿ ಇದೆ. ಆದ್ದರಿಂದಾಗಿ ಯಾವ ಮಕ್ಕಳು ಹುಟ್ಟಿದರೂ ಕನ್ಯಾ ರಾಶಿಯಲ್ಲಿ ಹುಟ್ಟುತ್ತಾರೆ ಅಂತ ತಿಳ್ಕೋಬೋದು. ಬೆಳಿಗ್ಗೆ 6:45ರಿಂದ 10:29ವರೆಗೂ ಉತ್ತರ ನಕ್ಷತ್ರದ 2ನೇ ಪಾದ. ಆನಂತರ ಸಂಜೆ 4:42ವರೆಗೂ ಉತ್ತರ ನಕ್ಷತ್ರ 3ನೇ ಪಾದ. ಸಂಜೆ 4:43 ಮೇಲೆ ರಾತ್ರಿ 10:57ವರೆಗೂ ಉತ್ತರ ನಕ್ಷತ್ರದ 4ನೇ ಪಾದ. ಇಷ್ಟಕ್ಕೆ ಉತ್ತರ ನಕ್ಷತ್ರವೇ ಮುಗಿತದೆ. ರಾತ್ರಿ 10:58ರಿಂದ ಬೆಳಗಿನ ಜಾವ ಸುಮಾರು 5:15ವರೆಗೂ ಹಸ್ತ ನಕ್ಷತ್ರದ 1ನೇ ಪಾದ. ಆನಂತರ ಸೂರ್ಯ ಉದಯ ಆಗುವವರೆಗೂ ಅಂದರೆ ಇವತ್ತು ರಾತ್ರಿ ಅಂದರೆ 12 ಗಂಟೆ ಎಲ್ಲ ದಾಟಿ ಬೆಳಗಿನ ಜಾವದವರೆಗೂ ಹಸ್ತ ನಕ್ಷತ್ರ 2ನೇ ಪಾದವಿದೆ. ಈ ರೀತಿ ಇರೋದರಿಂದ ಉತ್ತರ ನಕ್ಷತ್ರದವರು ಇವತ್ತು ಸ್ವಲ್ಪ ಪರಿಹಾರ ಮಾಡಿಕೊಳ್ಳಿ, ಗಮನ ಕೊಡಿ. ಯಾಕೆಂತಂದರೆ ಮರಣ ಯೋಗವು ಕುಲವೃದ್ಧಿಯು ಎರಡು ಕೂಡೋದರಿಂದ ಅಲ್ಪ ಸ್ವಲ್ಪವಾಗಿ ಕೆಲವು ಕೆಲಸಗಳನ್ನು ಮಾಡ್ಬೋದು. ಆದ್ದರಿಂದ ಗಮನ ಕೊಟ್ಟರೆ ದೋಷಗಳೆಲ್ಲ ದೂರವಾಗುತ್ತದೆ. ಆದರೂ ಅದರಲ್ಲಿ ಕೂಡ ನಾವು 100% ಶುಭ ಸಮಯಗಳನ್ನ ನೋಡೋಣ. ಇದು ಎಮರ್ಜೆನ್ಸಿ ಕಾರ್ಯಗಳಿಗೆ 8:14ರಿಂದ 10:36 ಬೆಳಗ್ಗೆ ಇದು ಒಂದು ಶುಭ ಸಮಯ. 12:28 ಮಧ್ಯಾಹ್ನದಿಂದ 1:59ವರೆಗೂ ಒಂದು ಶುಭ ಸಮಯ. ಸಂಜೆ 4 ಗಂಟೆ 5 ನಿಮಿಷದ ಮೇಲೆ ಸಂಜೆ 7:53ವರೆಗೂ ಒಂದು ಶುಭ ಸಮಯ. ರಾತ್ರಿ 9:30ರಿಂದ 12:58 ರಾತ್ರಿ ಮಧ್ಯರಾತ್ರಿಯವರೆಗೆ ಅದು ಒಂದು ಶುಭ ಸಮಯ. ಆಮೇಲೆ ಬೆಳಗಿನ ಜಾವ ಅಂತಂದರೆ ಲೇಟ್ ನೈಟ್ 3 ಗಂಟೆ 14 ನಿಮಿಷದ ಮೇಲೆ ಬೆಳಗಾಗುವವರೆಗೂ ಶುಭವಾಗಿದೆ. ಹಾಗಾಗಿ ಇದೆಲ್ಲ ಎಮರ್ಜೆನ್ಸಿ ಕಾರ್ಯಗಳಿಗೆ ಮಾತ್ರ. ಯಾಕೆಂದರೆ 50% ಮಾತ್ರನೇ ಇವತ್ತು ಚೆನ್ನಾಗಿರೋದ್ರಿಂದ ಮಕ್ಕಳು ಹುಟ್ಟೋದು ಒಳ್ಳೆಯದಾ ಹಂಗೆ ಅಂತಂದರೆ 50% ಮಾತ್ರನೇ ಒಳ್ಳೆಯದು. 100% ಕೆಟ್ಟ ಟೈಮ್ನ ನೋಡೋಣ. ಬೆಳಿಗ್ಗೆ 6:45ರಿಂದ 7:17ವರೆಗೂ ಮೃತ್ಯು. ಅದೇ ಸಮಯದಲ್ಲಿ ಮೃತ್ಯು ಇರೋ ಸಮಯದಲ್ಲೇ ಅಂದರೆ 6:45ರಿಂದ 8:12ವರೆಗೂ ಯಮಕಂಡ ಕಾಲವು ಕೂಡಿ ಬರೋದರಿಂದ ಈ ಸಮಯ ಡಬಲ್ ಆಗಿ ಕೆಟ್ಟೋದಾಗುತ್ತದೆ. 10:38ರಿಂದ 11:24ವರೆಗೂ ದುರ್ಮುಹೂರ್ತ. ಆದ್ದರಿಂದ ಈ ಸಮಯ ಅಶುಭ. ಅದರ ಜೊತೆಯಲ್ಲೇ ಮೃತ್ಯುವನ್ನು ಸೇರುತ್ತದೆ ಅಂದರೆ 10:38ರಿಂದ 12:26ವರೆಗೂ. ಹಂಗಾಗಿ ಈ ಸಮಯ ಅಧಿಕವಾದ ದೋಷವನ್ನು ಕೊಡುತ್ತದೆ, ಡಬಲ್ ಆಗಿ ಕೊಡುತ್ತದೆ. ದೋಷ ಉಂಟು, ಎಚ್ಚರ. ಮಧ್ಯಾಹ್ನ 2 ಗಂಟೆ 1 ನಿಮಿಷದಿಂದ 3:28ವರೆಗೂ ರಾಹುಕಾಲ. ಮಧ್ಯಾಹ್ನ 3:16 ಮೇಲೆ 4:03ವರೆಗೂ ದುರ್ಮುಹೂರ್ತ. ಇಂಥದ್ರಲ್ಲಿ ಸಂಜೆ 7:55ರಿಂದ 9:28 ರಾತ್ರಿಯವರೆಗೂ ವಿಷಕಾಲವಿದೆ. ರಾತ್ರಿ ಅಂದರೆ ಮಧ್ಯರಾತ್ರಿ 1 ಗಂಟೆಯಿಂದ 3:12ವರೆಗೂ ಮೃತ್ಯು ಇದೆ. ಈ ಸಮಯಗಳಲ್ಲಿ ಯಾವ ಕಾರ್ಯನೂ ಪ್ರಾರಂಭ ಮಾಡಬಾರ್ದು. ಇದೆಲ್ಲ ನೋಡಿ ನಿಮ್ಮ ಕಾರ್ಯಗಳನ್ನ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.